ಹಿರಿಯರು ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ನಮ್ಮ ಸಾಧನೆಯ ಹಾದಿ ಹೇಗಿರಬೇಕು ಅಂತ. ನಾನು ಇಲ್ಲಿ ಮಾತಾಡೋದಕ್ಕೆ ಇಚ್ಛೆ ಪಡೋದು ಒಂದೇ, ನಿಮ್ಗಳ ಥರನೇ ಆ ಸ್ಟೂಡೆಂಟ್ ಆ ಸ್ಟೇಜನ್ನು ದಾಟಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದಾದ್ಮೇಲೂ ಕೂಡ ನಮ್ಮನೇಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅಂದರೆ ನನ್ನ ಮಗ. ಸೊ ಇಲ್ಲಿರೋ ಪೇರೆಂಟ್ಸು ಮಕ್ಕಳನ್ನೆಲ್ಲ ನೋಡಿದಾಗ ನನಗೆ ಅದೇ ಕನೆಕ್ಟ್ ಆಗೋದು. ಅದ್ರ ಜೊತೆಗೆ ಮಕ್ಕಳಿಗೆ, ಯಾಕಂದರೆ ನನಗೂ ಮಗ ಇದ್ದಾನೆ, ಮಕ್ಕಳನ್ನೆಲ್ಲ ನೋಡಿದಾಗ ನನಗದೇ ರಿಲೇಟ್ ಆಗೋದು. ಇಲ್ಲಿ ಮಕ್ಕಳು ಎಷ್ಟು ಜನ ಸರಿಯಾಗಿ ತಿಂಡಿ ತಿನ್ಕೊಂಡು ಬರ್ತಾರೆ, ಯಾಕಂದರೆ ಹೆತ್ತವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಬೆಳಗ್ಗೆ 8-8:30 ಅವರ ಕ್ಯಾಬು ಬಸ್ಸು ಎಲ್ಲ ಬಂದ್ಬಿಡುತ್ತೆ. ಚಪಾತಿ ಅರ್ಧ ಒಂದು ಈ ರೀತಿ ತಿನ್ಕೊಂಡ್ ಬರ್ತೀರಾ ನೀವು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವೆಲ್ಲ ರೆಡಿ ಮಾಡಿರ್ತೀವಿ, ಆ ಬಾಕ್ಸಿಗೆ ಹಾಕಿದ್ದು ಬಿಟ್ಕೊಂಡ್ ಬರ್ತೀರಾ. ಮೊದಲನೇದಾಗಿ ನೀವೇನೇ ಸಾಧನೆ ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಇಲ್ಲಿರೋ ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ತಿಂಡಿ ತಿನ್ನೋದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಬಾಕ್ಸನ್ನ ಖಾಲಿ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಮ ಹೆತ್ತವ್ರಿಗೆ ನೀವೇನು ಸಾಧನೆ ಮಾಡಿ ಖುಷಿ ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ, ಬಾಕ್ಸ್ ಖಾಲಿ ಆದರೆ ನಿಮ್ಮ ಪೇರೆಂಟ್ಸ್ಗೆ ತಕ್ಕಮಟ್ಟಿನ ಸಮಾಧಾನ ಅಲ್ಲೇ ಆಗ್ಬಿಡುತ್ತೆ. ಅಗ್ರಿ ಮಾಡ್ತೀರಾ? ಹೌದು, ಯಾಕಂದರೆ ಆ ನೋವು ನನಗೆ ಗೊತ್ತಿದೆ. ಬಂದ ತಕ್ಷಣ ತಿಂದಿದ್ದಾನ, ಸ್ನ್ಯಾಕ್ಸ್ ತಿಂದಿದ್ದಾನ, ನೆಕ್ಸ್ಟ್ ಡೇ ಏನು ತಿಂಡಿ ಮಾಡೋದು ಅದೇ ನಮಗೆ ತಲೆ ಬಿಸಿ ಆಗಿರುತ್ತೆ. ಅದಕ್ಕೆ ನೀವೇನೇ ಸಾಧನೆ ಮಾಡಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ರುಚಿ ಕಡೆಗೆಲ್ಲ ಮಕ್ಕಳು ಹೋಗ್ಬಿಡ್ತಾರೆ, ಟೇಸ್ಟ್ ಬೇಡ. ಯಾವುದು ಚೆನ್ನಾಗಿರಲ್ವೋ ಅದೇ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಅಲ್ಲಿಂದ ಶುರು ಮಾಡಿ ನೀವು. ಅದಾದ್ಮೇಲೆ ಸ್ಕೂಲು ಅಂತ ಬಂದಾಗ ಆಟ ಪಾಠ ಎಲ್ಲ ಇರುತ್ತೆ. ಟೀಚರ್ ನಮಗೆ ಬೈತಾರಪ್ಪ, ಯಾವಾಗಲೂ ಬೈತಾರೆ, ಅವ್ರನ್ನ ಮಾತ್ರ ಹೊಗಳ್ತಾರೆ. ಒಂದು ಸಣ್ಣದು ಇರುತ್ತೆ ಮಕ್ಕಳಿಗೆ, ಯಾಕಂದರೆ ಅಷ್ಟು ಒಂದು ಮೆಚುರಿಟಿ ಅನ್ನೋದು ಇರೋದಿಲ್ಲ. ಬೈಯೋದು ಬದುಕಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಹೆತ್ತವರು ನಮ್ಮ ಒಂದು ಭವಿಷ್ಯ ರೂಪಿಸೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಆ ಒಂದು ಕಾರ್ಯನೇ ನಿರ್ವಹಿಸ್ತಾರೆ. ಯಾಕಂದರೆ ಹೆಚ್ಚಿನ ಸಮಯ ನಾವು ಸ್ಕೂಲಲ್ಲೇ ಇರ್ತೀವಲ್ವಾ. ಹಾಗಾಗಿ ಬೈಯೋದು ಬದುಕೋದಕ್ಕೆ, ನಾವಿನ್ನ ಬಯಸ್ಕೋಬಾರ್ದು. ಯಾರೋ ಒಬ್ಬ ಸ್ಟೂಡೆಂಟ್ನ ಹೊಗಳ್ತಾರೆ ಅಂದರೆ ಯಾವ ಕಾರಣಕ್ಕೆ ಹೊಗಳ್ತಾರೆ? ನಾನು ಹೊಗಳಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಜಾಸ್ತಿ ಮಾರ್ಕ್ಸ್ ತೆಗಿಬೇಕಾ ಅಥವಾ ಆಟ ಪಾಠಗಳಲ್ಲಿ ಮುಂದಿರಬೇಕಾ? ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.